ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ಕೇಳಲಿರುವುದು ಒಂದು ಅದ್ಭುತ ನೈತಿಕ ಕತೆ, ಹುಲಿರಾಯನ ಆಮಂತ್ರಣ. ಇದು ಕೇವಲ ಒಂದು ಕಥೆಯಲ್ಲ, ಬದುಕಿನ ಪಾಠಗಳನ್ನು ಕಲಿಸುವ ಹಳೆಯ ಜಾನಪದ ಗಾದೆ ಕತೆ. ಹುಲಿರಾಯನು ಕೊಟ್ಟ ಆಮಂತ್ರಣ ಏನು? ಆಮಂತ್ರಣ ಸ್ವೀಕರಿಸಿದ ಪ್ರಾಣಿಗಳಿಗೆ ಏನು ಆಯಿತು? ಮತ್ತು ಈ ಕಥೆಯೊಳಗೆ ಅಡಗಿರುವ ದೊಡ್ಡ ಪಾಠವೇನು? ಅದನ್ನೆಲ್ಲ ತಿಳಿಯಲು ಕಥೆಯ ಕೊನೆವರೆಗೂ ಈ ವಿಡಿಯೋ ನೋಡಿ. ಈಗಲೇ ಆರಂಭಿಸೋಣ ಹುಲಿರಾಯನ ಆಮಂತ್ರಣದ ಕತೆ. ಒಂದು ದಟ್ಟ ಅಡವಿಯ ಪಕ್ಕದಲ್ಲಿರುವ ಊರಲ್ಲಿ ನಾಯಿಯೊಂದು ವಾಸವಾಗಿತ್ತು. ಅದಕ್ಕೆ ಆ ಅಡವಿಯ ಹುಲಿರಾಯನೊಂದಿಗೆ ಒಳ್ಳೆಯ ಸ್ನೇಹವೂ ಇತ್ತು. ಒಂದು ದಿನ ಅಡವಿಯಿಂದ ಕಾಗೆಯೊಂದು ಆ ಊರಿಗೆ ಬಂದು ನಾಯಿಗೆ ಸಮಾಚಾರವೊಂದನ್ನು ತಂದಿತು. ಅದೇನೆಂದರೆ, ಹುಲಿರಾಯನು ತನ್ನ ಪುಟ್ಟ ಮಗುವಿನ ಹುಟ್ಟುಹಬ್ಬಕ್ಕೆ ನಾಯಿಯನ್ನು ಆಮಂತ್ರಿಸಿದ್ದಾಗಿಯೂ ಅಗತ್ಯವಾಗಿ ಬರಬೇಕೆಂದು ತಿಳಿಸಿತು. ಹುಲಿರಾಯ ನೆನಪಿಟ್ಟು ಆಮಂತ್ರಣ ಕಳಿಸಿದ್ದಾನೆಂದು ನಾಯಿ ಸಂತೋಷದಿಂದ ಅಡವಿಯ ಕಡೆ ಪ್ರಯಾಣ ಬೆಳೆಸಿತು. ದಾರಿಯಲ್ಲಿ ಅದಕ್ಕೆ ಹಂದಿಯೊಂದು ಎದುರಾಯಿತು. ಮಿತ್ರ, ಎಲ್ಲಿಗೆ ಹೊರಟಿರುವೆ ಎಂದು ಕೇಳಿತು ಹಂದಿ. ನಾಯಿಯು ಹುಲಿರಾಯ ಮಗನ ಹುಟ್ಟುಹಬ್ಬಕ್ಕೆ ಆಮಂತ್ರಿಸಿದ್ದಾನೆ, ಔತಣಕ್ಕೆ ಹೋಗುತ್ತಿದ್ದೇನೆ, ನೀನು ಬರಬಾರದೆ ಎಂದಿತು. ಹಂದಿಗೆ ಬಾಯಲ್ಲಿ ನೀರೂರಿತು. ರಸದೌತಣ ಸವಿಯುವ ಆಸೆಯಿಂದ ಅದು ನಾಯಿಯ ಜೊತೆ ಹೊರಟಿತು. ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಲು ಬೆಕ್ಕು ಕಾಣಿಸಿಕ್ಕಿತು. ವಿಷಯ ತಿಳಿದ ಅದು ಔತಣಕ್ಕೆ ಬರುವುದಾಗಿ ಹೇಳಿ ಸೇರಿಕೊಂಡಿತು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದಂತೆ ಬಾತುಕೋಳಿ, ಮೇಕೆ, ದನ, ಕತ್ತೆ ಎಲ್ಲವೂ ಎದುರಾದವು. ಅವೆಲ್ಲವೂ ತಾವು ಊಟಕ್ಕೆ ಬರುವುದಾಗಿ ಹೇಳಿ ನಾಯಿಯ ಜೊತೆ ಸೇರಿಕೊಂಡವು. ನಾಯಿಗೆ ಸಂತೋಷ ಅಷ್ಟಿಷ್ಟಲ್ಲ, ಉಳಿದವರ ಸಂತೋಷದಲ್ಲಿ ಪಾಲುಗೊಳ್ಳುವ ತನ್ನ ಮಿತ್ರರ ಬಗ್ಗೆ ಹೆಮ್ಮೆ ಎನಿಸಿತು. ಮಿತ್ರರೇ, ಈ ಸಂತೋಷದ ಭೋಜನ ಕೂಟದಲ್ಲಿ ನೀವೆಲ್ಲ ನಮ್ಮ ಗ್ರಾಮದಿಂದ ನನ್ನ ಜೊತೆ ಸೇರಿ ಬರುತ್ತಿದ್ದೀರಿ. ಇದರಿಂದ ನನ್ನ ಮಿತ್ರ ಹುಲಿರಾಯ ತುಂಬಾ ಸಂತೋಷ ಪಡುತ್ತಾನೆ ಎಂದಿತು ನಾಯಿ. ನಾಯಿಯನ್ನು ಕಂಡು ಹುಲಿರಾಯ ಸಂತೋಷದಿಂದ, ಮಿತ್ರ, ನೀನೊಬ್ಬನೇ ಬರುವೆ ಅಂದುಕೊಂಡಿದ್ದೆ, ಆದರೆ ನಿನ್ನ ಮಿತ್ರ ಬಳಗವನ್ನೇ ಕರೆತಂದಿದ್ದಿ. ಸಂತೋಷವನ್ನು ಇತರರ ಜೊತೆ ಹಂಚಿಕೊಂಡರೆ ಸಂತೋಷವೂ ಇಮ್ಮಡಿಯಾಗುತ್ತದೆ ಎಂದಿತು. ನಾಯಿಗೂ ಅದರ ಮಿತ್ರರಿಗೂ ಭರ್ಜರಿ ಭೋಜನವನ್ನು ನೀಡಿ ಕಳಿಸಿಕೊಟ್ಟಿತು ಹುಲಿ. ಬಹಳ ದಿನಗಳು ಉರುಳಿದವು. ಒಂದು ದಿನ ಮತ್ತೆ ಅದೇ ಕಾಗೆ ಊರಿಗೆ ಬಂತು. ನಾಯಿಯನ್ನು ಕಂಡು, ಹುಲಿರಾಯನ ಅಮ್ಮ ತೀರಿಕೊಂಡಿದ್ದಾಗಿಯೂ ಈ ದಿನ ಉಪವಾಸ ಆಚರಣೆ ಇದೆ, ಬರಬೇಕೆಂದು ಹುಲಿರಾಯ ತಿಳಿಸಿದ್ದಾಗಿ ಹೇಳಿತು. ಕೂಡಲೇ ಶೋಕದಲ್ಲಿರುವ ತನ್ನ ಮಿತ್ರನನ್ನು ನೋಡುವುದಕ್ಕೆಂದು ನಾಯಿ ಕಾಡಿನತ್ತ ಹೊರಟಿತು. ದಾರಿಯಲ್ಲಿ ಅದರ ಮಿತ್ರರೆಲ್ಲರೂ ಎದುರಾದರು. ಉಪವಾಸ ಆಚರಣೆಗೆ ಹೊರಟಿದ್ದಾಗಿ ಹೇಳಿತು ನಾಯಿ. ಆದರೆ ಯಾರೂ ಜೊತೆಗೆ ಬರಲು ತಯಾರಾಗಿರಲಿಲ್ಲ. ಬದಲಾಗಿ ಒಂದೊಂದು ನೆಪವನ್ನು ಹೇಳಿ ತಪ್ಪಿಸಿಕೊಂಡರು. ನಾಯಿಯೊಂದೇ ಕಾಡಿಗೆ ಹೊರಟಿತು. ಹುಲಿರಾಯನನ್ನು ಕಂಡು ಸಾಂತ್ವನ ಹೇಳಿತು. ಹುಲಿರಾಯ, ಎಲ್ಲಿ ತಮ್ಮ ಮಿತ್ರರೆಲ್ಲ ಬಂದಿಲ್ಲವೇ? ಸಂಕಟವನ್ನು ನಾಲ್ವರ ಜೊತೆ ಹಂಚಿಕೊಂಡರೆ ಮನಸ್ಸು ಹಗುರವಾಗುತ್ತದೆ ಎಂದಿತು. ಮಿತ್ರರೇ, ನಮ್ಮಲ್ಲಿ ಸಕಲ ಐಶ್ವರ್ಯಗಳಿದ್ದಾಗ ಬಂಧು ಮಿತ್ರರು ಸುತ್ತಲೂ ಇರುತ್ತಾರೆ, ಆದರೆ ಕಷ್ಟದಲ್ಲಿದ್ದಾಗ ಯಾರೂ ಹತ್ತಿರ ಕೂಡ ಸುಳಿಯಲಾರರು. ಇದು ನಮ್ಮ ಕಥೆಯ ಸಾರಾಂಶ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.